ಸಿಎಂ ಸಿದ್ದರಾಮಯ್ಯ ಅವರು ಮೂಡಾ ಕೇಸ್ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದು, ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು. ಆದರೆ ಹೈಕೋರ್ಟ್ ಕೂಡ ಸಿದ್ದರಾಮಯ್ಯಗೆ ಬಿಗ್ ಶಾಕ್ ಕೊಟ್ಟಿದೆ. ಅವರ ಅರ್ಜಿಯನ್ನ ವಜಾಗೊಳಿಸಿದೆ. ಈಗ ತನಿಖೆ ಶುರುವಾಗುತ್ತೆ. ತನಿಖೆ ಶುರು ಆದ್ಮೇಲೆ ರಾಜೀನಾಮೆ ನೀಡಬೇಕಾದ ಪ್ರಸಂಗ ಕೂಡ ಬರಬಹುದು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ನಾನು ಸಿಎಂ ಆಗ್ಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಸಾಲು ಸಾಲು ಆಕಾಂಕ್ಷಿಗಳಿದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿದ್ರೆ ಸಾಕು ಅಂತಲೇ ಎಷ್ಟೋ ಜನ ಕಾಯ್ತಿದ್ದಾರೆ. ನಾನು ಕೂಡ ಹಲವು ವರ್ಷಗಳಿಂದ ಶಾಸಕನಾಗಿದ್ದೀನಿ, ನನಗೂ ಒಂದು ಬಾರಿ ಸಿಎಂ ಕುರ್ಚಿ ಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಬಿಜೆಪಿಯವರು ಒತ್ತಾಯಿಸೋ ಬದಲು ಕಾಂಗ್ರೆಸ್ನ ಹಿರಿಯರೇ ಚಿತ್ತಿಗೆ ಬಿದ್ದಂತೆ ರೇಸ್ನಲ್ಲಿದ್ದಾರೆ. ಯಾರೆಲ್ಲ ಸಿಎಂ ರೇಸ್ನಲ್ಲಿದ್ದಾರೆ ಅಂತ ನೋಡೋದಾದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿಎಂ ರೇಸ್ನಲ್ಲಿ ಮುಂದಿದ್ದಾರೆ. ಸಿದ್ದರಾಮಯ್ಯ ಬಿಟ್ಟರೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಮೊದಲು ಸೂಚಿಸೋದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿಎಂ ಆಗಬೇಕು ಅನ್ನೋ ಕೂಗು ಹಲವು ದಿನಗಳಿಂದ ಇದೆ. ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಲವು ದಶಕಗಳಿಂದಲೂ ಇದ್ದಾರೆ. ಆದರೆ ಸಿಎಂ ಕುರ್ಚಿ ಏರೋ ಯೋಗ ಈವರೆಗೂ ಬಂದಿಲ್ಲ. ಹೀಗಾಗಿ ಈ ಬಾರಿಯಾದ್ರೂ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗಲಿ ಅನ್ನೋ ಕೂಗಿದೆ. ಇನ್ನು ಸಿಎಂ ರೇಸ್ನಲ್ಲಿರೋ ಟಾಪ್ 2 ಲೀಡರ್ ಅಂದ್ರೆ ಅದು ಡಿಸಿಎಂ ಡಿಕೆ ಶಿವಕುಮಾರ್. ಹಲವು ವರ್ಷದಿಂದ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಡಿಕೆ ಶಿವಕುಮಾರ್ ಈ ಬಾರಿಯಾದ್ರೂ ಆ ಆಸೆ ತೀರಿಸ್ಕೋಬೇಕು ಅಂತಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ಡಿಕೆ ಶಿವಕುಮಾರ್ ಅವರ ಶ್ರಮವೇ ಹೆಚ್ಚಿದೆ. ಪಕ್ಷ ಸಂಘಟನೆ ಸೇರಿದಂತೆ ಬಿಜೆಪಿ ವಿರುದ್ಧದ ಹೋರಾಟದಲ್ಲೂ ಇವರದ್ದೇ ಪ್ಲಾನ್ ಇತ್ತು. ಸಿದ್ದರಾಮಯ್ಯ ಬದಲು ಈ ಬಾರಿ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗ್ಬೇಕಿತ್ತು ಅನ್ನೋ ಕೂಗಿತ್ತು. ಅಲ್ಲದೆ 2.5 ವರ್ಷ ಆದ್ಮೇಲಾದ್ರೂ ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟುಕೊಡ್ಬೇಕು ಅನ್ನೋ ಒತ್ತಾಯವಿದೆ. ಅಲ್ಲದೆ 2.5 ವರ್ಷ ಆದ್ಮೇಲಾದ್ರೂ ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅನ್ನೋ ಒತ್ತಾಯವಿತ್ತು. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮಣೆ ಹಾಕಬಹುದು. ಈಗಾಗಲೇ ಡಿಕೆಶಿ ರಾಹುಲ್ ಗಾಂಧಿ ಅವರ ಜೊತೆಗೆಲ್ಲ ಚರ್ಚೆ ನಡೆಸಿ ಬಂದಿದ್ದಾರೆ. ಪ್ರಬಲ ಒಕ್ಕಲಿಗ ನಾಯಕ ಡಿಕೆಶಿ ಪರ ಒಕ್ಕಲಿಗ ಸಮಾಜದ ಬೆಂಬಲ ಇದೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ರೇಸ್ನಲ್ಲಿದ್ದಾರೆ. ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಆದ್ರೆ ದುರದೃಷ್ಟವಶಾತ್ ಪರಮೇಶ್ವರ್ ಅವರೇ ಸೋತು ಹೋಗಿದ್ರು. ಹೀಗಾಗಿ ಸಿಎಂ ಆಗೋ ಆಸೆಗೂ ತಣ್ಣೀರು ಬಿದ್ದಿತ್ತು. ಹಲವು ವರ್ಷಗಳಿಂದಲೂ ಪರಮೇಶ್ವರ್ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ತುಮಕೂರಿನ ಕೊರಟಗೆರೆ ಕ್ಷೇತ್ರದ ಪರಮೇಶ್ವರ್ ಅವರಿಗೆ ಈ ಬಾರಿಯಾದ್ರೂ ಹಿರಿತನದ ಆಧಾರದ ಮೇಲೆ ಸಿಎಂ ಸ್ಥಾನ ನೀಡಲಿ ಅನ್ನೋ ಆಗ್ರಹವಿದೆ. ಹಾಲಿ ಗೃಹ ಸಚಿವರು ಆಗಿರುವ ಪರಮೇಶ್ವರ್ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ನಂತರ ಸ್ಥಾನದಲ್ಲಿದ್ದ. ಇನ್ನು ಕಾಂಗ್ರೆಸ್ನಲ್ಲಿ ಸಾಲು ಸಾಲು ನಾಯಕರು ಸಿಎಂ ಕುರ್ಚಿ ಏರೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕನಾಗಿರೋ ಹಾಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬೇಕಂತೆ. ಈ ಮೂಲಕ ಬೆಳಗಾವಿ ಜಿಲ್ಲೆಗೆ ನ್ಯಾಯ ಒದಗಿಸಬೇಕು ಅನ್ನೋ ಕೂಗಿದೆ. ಉತ್ತರ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ವರ್ಚಸ್ಸು ಹೆಚ್ಚಿದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರೇ ಸಿಎಂ ಆಗಬೇಕು ಅನ್ನೋ ಕೂಗಿದೆ. ಇದರ ಜೊತೆಗೆ ಲಿಂಗಾಯತ ಸಮಾಜದ ಎಂಬಿ ಪಾಟೀಲ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೆಸರು ಕೂಡ ಕೇಳಿ ಬರ್ತಿದೆ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಾಕಷ್ಟು ಬಾರಿ ನಾನು ಸಿಎಂ ರೇಸ್ನಲ್ಲಿದ್ದೀನಿ ಅಂದಿದ್ರು. ಅದೇ ರೀತಿ ಈಶ್ವರ್ ಖಂಡ್ರೆ ಕೂಡ ಈಗ ಸಿಎಂ ರೇಸ್ನಲ್ಲಿದ್ದಾರೆ. ಇನ್ನು ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಕೂಡ ನಾನು ಸಿಎಂ ಆಗಬೇಕು ಅಂತ ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ. ಒಟ್ಟಾರೆ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದ್ರೆ ಸಿಎಂ ಆಗಬೇಕು ಅನ್ನೋರ ಪಟ್ಟಿಯೇ ಕಾಂಗ್ರೆಸ್ನಲ್ಲಿದೆ. ಆದ್ರೆ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋ ಕುತೂಹಲ ಇದೆ. ಆದ್ರೆ ಸಿದ್ದರಾಮಯ್ಯ ಮಾತ್ರ ಏನೇ ಆದ್ರೂ ಕೆಳಗಿಳಿಯಲ್ಲ ಅಂತಿದ್ದಾರೆ. ಮೂಡಾ ಕೇಸ್ ತನಿಖೆ ಪ್ರಗತಿ ಕಂಡಂತೆ ಸಿಎಂ ರಾಜೀನಾಮೆ ನೀಡ್ತಾರೋ ಇಲ್ವೋ ಅನ್ನೋದರ ಮೇಲೆ ಉಳಿದವರ ಸಿಎಂ ಆಸೆ ಕನಸು ನಿಂತಿದೆ. ಇಷ್ಟು ಜನರಲ್ಲಿ ಸಿಎಂ ಯಾರಾಗಬೇಕು, ನೀವೇನಂತೀರಾ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡ್ತೀರಿ ಲಯನ್ ಟಿವಿ.